ಆದ್ರಿಂದ ಏನಾಗಿದೆ ಇವತ್ತು ಹಿಂದೂ ಸಮಾಜ ನೋಡಕ್ ಹೋದ್ರೆ ಅಪನಂಬಿಕೆಗಳ ಅಡ್ಡ ಗೋಡೆಗಳನ್ನು ಆಕಾಶ ಎತ್ತರಕ್ಕೆ ಬೆಳೆಸಿಕೊಂಡು ಪರಸ್ಪರ ಅನುಮಾನದಿಂದ ನೋಡ್ತಾ ಇದ್ದೇವೆ. ನಾವು ಒಟ್ಟಾಗಿ ಸೇರ್ತಾ ಇದ್ದೇವೆ. ಯಾರು ಪುಣ್ಯಪಾಲರೊಬ್ರು ಹೇಳಿದ್ರು, ಒಟ್ಟಾಗಿ ಸೇರ್ತಾ ಇದ್ದೇವೆ, ಆದ್ರೆ ಹೃದಯದಿಂದ ಒಂದಾಗಿ ಸೇರ್ತಾ ಇಲ್ಲ ಅಂತ. ಆದ್ರಿಂದ ಇವತ್ತು ನಾವೆಲ್ಲರೂ ಮಾಡ್ಬೇಕಾಯ್ತು. ಆರ್ಯ ದ್ರಾವಿಡವಾದ ಬಂತು. ಆರ್ಯ ದ್ರಾವಿಡವಾಸಿ ಹೇಳಿದೆ, ಇಟ್ಸ್ ಎ ಫಾಲ್ಸ್ ಥಿಯರಿ. ಆರ್ಯ ಅಂತ ಹೇಳ್ತಕ್ಕಂಥ ಜನಾಂಗೀಯ ಪದವೇ ಅಲ್ಲ. ಆರ್ಯ ಅಂದ್ರೆ ಗೌರವ ಸೂಚಕ ಪದ. ದ್ರಾವಿಡ ಅಂತ ಹೇಳ್ತಕ್ಕಂಥ ಭೌಗೋಳಿಕ ಪ್ರದೇಶವನ್ನು ಸೂಚಿಸುವ ಪದ. ಎಷ್ಟು ಚೆನ್ನಾಗಿ ಹೊಡೆದ್ರು ಭಾರತವನ್ನು ಆರ್ಯ ದ್ರಾವಿಡ ಸಿದ್ಧಾಂತ ಇಟ್ಟುಕೊಂಡು ಇವತ್ತಿಗೂ ಮಾಡ್ತಾ ಇದ್ದಾರೆ. ನೀವು ಕೂಡ ಅಷ್ಟೇ ಯೋಚನೆ ಮಾಡ್ತೀರಿ. ಯಾಕೆ ನಿಮ್ಮ ತಾತ ಓದಿದ್ದು ಅದನ್ನೇ, ನಿಮ್ಮ ಅಜ್ಜ ಓದಿದ್ದು ಅದನ್ನೇ, ಅಥವಾ ಅಪ್ಪ ಓದಿದ್ದು ಅದನ್ನೇ, ನೀವು ಓದ್ತಿರೋದು ಅದನ್ನೇ, ನಿಮ್ಮ ಮಕ್ಕಳು ಓದ್ತಿರೋದು ಅದನ್ನೇ. ಆರ್ಯರು ಮಧ್ಯಪ್ರಾಚ್ಯ ರಾಷ್ಟ್ರದಿಂದ ವಲಸೆ ಬಂದರು. ಇದರಿಂದ ಏನಾಯ್ತು? ಭಾರತ ಒಡೆದಾಯ್ತು ಅಷ್ಟೇ. ಭಾಷಾ ವೈವಿಧ್ಯ, ಹೆಚ್ಚಿಗೂ ಭಾಷಾ ವೈವಿಧ್ಯ ಇದೆ. ಆದರೆ ಆ ಪ್ರಾದೇಶಿಕ ಭಾಷೆಗಳನ್ನ ನಾವು ಒಟ್ಟುಗೂಡಿಸುತ್ತಾ ರಾಷ್ಟ್ರೀಯತೆಯನ್ನು ಎತ್ತಿ ಹಿಡಿಬೇಕು. ಹೆಜ್ಜೆಗೂ ಇರತಕ್ಕಂಥ ವೈವಿಧ್ಯವನ್ನ ಯಾವುದೇ ಕಾರಣಕ್ಕೂ ವೈವಿಧ್ಯವನ್ನಾಗಿ ನಾವು ನೋಡಬಾರದು. ವೇದಗಳಲ್ಲಿ ಜಾತಿ ಹೇಳಲಿಲ್ಲ. ವೇದಗಳು ಹೇಳ್ತಕ್ಕ ವರ್ಣ ಎನ್ನುವುದು ದ್ವಿಮುಖ ಸಂಚಾರ ವ್ಯವಸ್ಥೆಯನ್ನು ಹೊಂದಿರತಕ್ಕ ಸುಂದರವಾದ ಪಥ. ಹಾಗೂ ಹೋಗಬಹುದಾಗಿತ್ತು, ಹೀಗೂ ಬರಬಹುದಾಗಿತ್ತು. ಅದು ವರ್ಣ. ವರ್ಣ ಮೀನ್ಸ್ ವಾಟ್? ಒನ್ ವಿಚ್ ಕ್ಯಾನ್ ಬಿ ಸೆಲೆಕ್ಟೆಡ್ ಇಸ್ ವರ್ಣ ಅಂತ ಹೇಳಿದ್ದಾರೆ. ಋಣ್ ಧಾತುವಿನಿಂದ ಬಂದಿರತಕ್ಕಂಥದ್ದು, ಆಯ್ಕೆಗೆ ಅವಕಾಶ ಇರತಕ್ಕಂಥದ್ದು ವರ್ಣ. ಬರ್ತಾ 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 ಏನಾಯ್ತು? ವಂಶ ಪಾರಂಪರ್ಯ ವೃತ್ತಿ ಆಧಾರಿತ ಜೀವನ ಪದ್ಧತಿ ಇತ್ತು ಆಗ. ಈ ವಂಶ ಪಾರಂಪರ್ಯ ವೃತ್ತಿ ಪದ್ಧತಿಗೆ, ಜೀವನ ಪದ್ಧತಿಗೆ, ವಂಶ ಪಾರಂಪರ್ಯ ಆಧಾರಿತ ವೃತ್ತಿಗೆ ಅನುಸಾರವಾಗಿ ಜೀವನ ಕ್ರಮ ನಡೆಸ್ಕೊಂಡು ಹೋಗ್ಲಿಕ್ಕೆ ಆ ವಂಶ ಪಾರಂಪರ್ಯ ಆಧಾರಿತ ವೃತ್ತಿ ಶಿಕ್ಷಣವೂ ಆರಂಭವಾಯಿತು. ಅದು ಕ್ರಮೇಣ ಒಬ್ಬ ವ್ಯಕ್ತಿಯನ್ನ ಆತ ಮಾಡ್ತಕ್ಕಂಥ ವೃತ್ತಿಯನ್ನ ಗಮನ ಇಟ್ಟುಕೊಂಡು ಅವನ ಹುಟ್ಟನ್ನು ಗುರುಸ್ತಕ್ಕಂಥ ಪ್ರಕ್ರಿಯೆಗೆ ಕಾರಣವಾಗಿ ಆ ವೃತ್ತಿಗಳೇ ಜಾತಿಯಾದವು. ನಂತರ ಜಾತಿಗೆ ನಾವು ಆ ಹುಟ್ಟಿಗೆ ಸೀಮಿತಪಡಿಸಿದ್ದೇವೆ. ಆದ್ದರಿಂದ ಇವತ್ತೇನಾಗಿದೆ? ಹಿಂದೂ ಸಮಾಜವನ್ನು ಒಡಿತಕ್ಕಂಥದ್ದು ಎರಡೇ ವಿಶೇಷವಾಗಿ ಹೇಳ್ತಾ ಇದ್ದೇವೆ. ಒಂದು ಜಾತಿ ವ್ಯವಸ್ಥೆ, ಇನ್ನೊಂದು ಹಿಂದೂ ಸಮಾಜವನ್ನ ನಾವು ನಮ್ಮ ಪಾರ್ಟಿಗೋಸ್ಕರ ಬಳಸ್ಕೊಳ್ತಾ ಇದ್ದೇವೆ. ಇದು ತಪ್ಪು. ಇವತ್ತು ಇಲ್ಲಿ ಸಂಖ್ಯೆ ಕಡಿಮೆ ಆಗಿದೆ. ನಾವು ನಾಳೆ ಕರೆದು ಕೇಳ್ತೇವೆ, ನಮಗೆ ಗೊತ್ತು ಇವತ್ತು ಯಾರ್ಯಾರು ಬಂದಿಲ್ಲ ಅಂತ. ನೀವು ಹಿಂದೂಗಳು ಹೌದಾ ಅಲ್ಲವ ಅಂತ ನಾಳೆ ನಾವು ಮಟ್ಟಕ್ಕೆ ಕರೆಸಿ ಕೇಳ್ತೇವೆ ಅವರನ್ನ. ತುಂಬಾ ದೊಡ್ಡ ಮನುಷ್ಯರು ಬಂದಿಲ್ಲ, ಇಲ್ಲಿ ನೋಡ್ಕೊಂಡಿದ್ದೇವೆ ನಾವು. ಹಿಂದೂ ಸಮಾಜ ಅಂತ ಹೇಳ್ಕೊಂಡು ದೇವಸ್ಥಾನ ಚಂಡಿಕೇಶ್ವರಿಗೆ ಅಣಕಾಯಿ ಮಾಡಕ್ ಬರ್ತಾರ ಅವರು. ಇದು ಬಿಜೆಪಿ ಕಾರ್ಯಕ್ರಮ ಅಲ್ಲ. ಬಿಜೆಪಿ ಕಾರ್ಯಕ್ರಮ ನಾವು ಬರ್ತೂ ಇರಲಿಲ್ಲ, ತಿಳ್ಕೊಳ್ಳಿ. ಯಾವ ಪಾರ್ಟಿ ಕಾರ್ಯಕ್ರಮ ಆಗಿ ನಾವಿಲ್ಲಿ ಬರ್ತಾ ಇರಲಿಲ್ಲ. ನಾವು ಬಂದಿದ್ದು ನಮ್ಮ ಹಿಂದೂ ಬಾಂಧವರ ಸಮಾಜದ ಕಾರ್ಯಕ್ರಮ ಅಂತ ಬಂದಿದ್ದೇವೆ. ಆದ್ದರಿಂದ ಯಾವುದೇ ಕಾರಣಕ್ಕೆ ಇವತ್ತು ಹಿಂದೂ ಸಮಾಜದ ಬಲಹೀನತೆಗೆ ಕಾರಣವಾದ ಎರಡೇ. ಒಂದು ಜಾತಿ ವ್ಯವಸ್ಥೆ, ಶುದ್ಧ ತಪ್ಪು. ಇದು ಎಲ್ಲಿವರೆಗೆ ಸಮಾಜ ನಿರ್ಮಾಣ ಆಗುವುದಿಲ್ಲವೋ ಅಲ್ಲಿವರೆಗೆ ಭಾರತದ ಆ ನನಸಾಗುವುದಿಲ್ಲ, ತಿಳ್ಕೊಳ್ಳಿ. ನಮಗೆ ಸದೃಢವಾದ, ಸುಸಂಸ್ಕೃತವಾದ, ಶ್ರೇಷ್ಠವಾದ ಸಮಾಜ ನಿರ್ಮಾಣ ಆಗಲೇಬೇಕು. ಇವತ್ತಲ್ಲ ನಾಳೆ ಹಾಗೇ ಆಗತ್ತೆ. ಇನ್ನೊಂದು, ಯಾವುದೇ ಕಾರಣಕ್ಕೂ ದೇವರು, ಧರ್ಮ, ಆಧ್ಯಾತ್ಮ, ಸಂಸ್ಕಾರ ಈ ವಿಚಾರಗಳು ಬಂದಾಗ ರಾಜಕೀಯ ಪಾರ್ಟಿಯನ್ನ ಹಿಂದೂಗಳು ಮುಂದಕ್ಕೆ ತರಬಾರದು. ಇದು ಶುದ್ಧ ತಪ್ಪು. ಸಾಯುವ ಸಮಯದಲ್ಲಿ ಯಾವ ಪಾರ್ಟಿ ಕೂಡ ಕೆಲಸಕ್ಕೆ ಬರುವುದಿಲ್ಲ, ತಿಳ್ಕೊಳ್ಳಿ. ನೀವು ಮಾಡಿರ್ತಕ್ಕಂಥ ಪುಣ್ಯ, ನೀವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ, ನಿಮ್ಮ ಆಧ್ಯಾತ್ಮಿಕ ಸಾಧನೆ, ನಿಮ್ಮ ಆತ್ಮೋನ್ನತಿಯಾಗಿರ್ತಕ್ಕಂಥ ಆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಜೀವನ ಪದ್ಧತಿ, ಇದು ನಿಮಗೆ ಕೆಲಸಕ್ಕೆ ಬರುತ್ತೆ ಹೊರತು ಆ ಪಾರ್ಟಿ, ಆ ಬಿಜೆಪಿ, ಆ ಕಾಂಗ್ರೆಸ್, ಈ JDS ಸಾಯುವ ಸಮಯದಲ್ಲಿ ನಿಮಗೆ ಕೆಲಸಕ್ಕೆ ಬರುವುದಿಲ್ಲ. ಆ
ರಾಜಕೀಯ ಪಾರ್ಟಿಯವರಿಗೊಬ್ಬ ಶಿವ, ಈ ರಾಜಕೀಯ ಪಾರ್ಟಿಯವರಿಗೊಬ್ಬ ಶಿವ ಇಲ್ಲ. ಕಾಂಗ್ರೆಸ್ ಅವರಿಗೊಬ್ಬ ಶಿವ, ಬಿಜೆಪಿ ಅವರಿಗೊಬ್ಬ ಶಿವ, ಅಥವಾ JDS ಅವರಿಗೊಬ್ಬ ಶಿವ ಇಲ್ಲ. ಇದೆಯಾ? ಇಲ್ಲ. ಆದ್ರಿಂದ ದೇವರ ಕಾರ್ಯಕ್ರಮದಲ್ಲಿ, ಧರ್ಮದ ಕಾರ್ಯಕ್ರಮದಲ್ಲಿ ಆ ಜಾತಿಯವರಿಗೊಬ್ಬ ಶಿವ, ಬ್ರಾಹ್ಮಣರಿಗೊಬ್ಬ ಶಿವ, ಅಥವಾ ಒಕ್ಕಲಿಗರಿಗೊಬ್ಬ ಶಿವ, ಬಿಲ್ಲವರಿಗೊಬ್ಬ ಶಿವ, ಅಥವಾ ಶೆಟ್ಟರಿಗೊಬ್ಬ ಶಿವ ಇದಾರ? ಇಲ್ಲ ತಾನೆ? ಆದ್ದರಿಂದ ದೇವರ ಕಾರ್ಯಕ್ರಮದಲ್ಲಿ, ಧರ್ಮದ ಕಾರ್ಯಕ್ರಮದಲ್ಲಿ, ಆಧ್ಯಾತ್ಮಿಕದ ವಿಚಾರದಲ್ಲಿ, ಸಾಂಸ್ಕೃತಿಕ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಪಾರ್ಟಿಯನ್ನ ಅಥವಾ ಪಕ್ಷವನ್ನ ಅಥವಾ ಸಮುದಾಯವನ್ನ ಮುಂದಕ್ಕೆ ತರಬಾರದು. ಅದನ್ನ ಇಟ್ಟುಕೊಂಡು ನಾವು ಯಾವತ್ತೂ ಕೂಡ ಒಡ್ಕೊಳ್ಬಾರದು. ಇವತ್ತು ಯಾಕೆ ಜನಸಂಖ್ಯೆ ಕಡಿಮೆ ಆಗಿದೆ ಇಲ್ಲ ಅಂತ ಹೇಳಿದ್ರೆ ಅದನ್ನ ನೀವು ಮಾಡಿದ್ದೀರಿ, ಈ ಗ್ರಾಮಸ್ಥರು ಮಾಡಿದ್ದಾರೆ. ಪಾರ್ಟಿ ಅಡ್ಡ ತಂದ್ಕೊಂಡು ಇವತ್ತು ಅರ್ಧ ಜನ ಬಂದಿಲ್ಲ. ಇದು ನಾವಂತೂ ಕ್ಷಮಿಸುವುದಿಲ್ಲ ಅವರನ್ನ, ತಿಳ್ಕೊಳ್ಳಿ. ನೀವು ಹಿಂದೂಗಳು ಹೌದಾ ಅಲ್ಲವಾ ನಾಳೆ ಬಂದ್ ಮಠಕ್ಕೆ ಹೇಳಬೇಕು ನೀವು. ಆದ್ದರಿಂದ ಇವತ್ತು ಭಾರತ ಉದ್ಧಾರ ಆಗಬೇಕು ಅಂತಾದ್ರೆ, ಭಾರತ ಬಲಿಷ್ಠ ಆಗಬೇಕು ಅಂತಾದ್ರೆ, ಭಾರತ ಜಗದ್ಗುರು ಆಗಬೇಕು ಅಂತಾದ್ರೆ, ಹಿಂದೂ ಸಮಾಜ ಉಳಿಬೇಕು ಅಂತಾದ್ರೆ ನೀವು ಮಾಡಬೇಕಾಗಿದ್ದು ಒಂದೇ, ನಮ್ಮಲ್ಲಿರ್ತಕ್ಕಂತಹ ವಿವಿಧತೆಯನ್ನ ಯಾವುದೇ ಕಾರಣಕ್ಕೂ ವಿಭಜಿಸಿ ನೋಡ್ಲಿಕ್ಕೆ ಹೋಗಬೇಡಿ. ಏಕತ್ವದ ತಳಹದಿಯ ಮೇಲೆ ನಿಮ್ಮ ವೈವಿಧ್ಯವನ್ನ ಜೀವನದಲ್ಲಿ ಅಚ್ಚುಕಟ್ಟಾಗಿ ಪಾಲಿಸಿ. ವಿವಿಧತೆ ಯಾವುದೇ ಇರಬಹುದು, ಭಾಷಾ ವೈವಿಧ್ಯ ಇರಬಹುದು, ಅಥವಾ ನಿಮ್ಮಲ್ಲಿರ್ತಕ್ಕಂಥ ಸೈದ್ಧಾಂತಿಕ ವೈವಿಧ್ಯ ಇರಬಹುದು, ಸಂಪ್ರದಾಯದ ವೈವಿಧ್ಯ ಇರಬಹುದು. ಥ್ಯಾಂಕ್ ಯು. ಸ್ವಾಮೀಜಿಯವರ ಭಾಷಣ ಹೇಗಿತ್ತು? ತುಂಬ ಚೆನ್ನಾಗಿ ಕೇಳಿಸ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಆವಾಗ ನಾನು ಏನು ಮಾತಾಡಲಿಲ್ಲ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬರ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಗಿತ್ತು ಅಂತ ಹೇಳಿಬಿಟ್ಟು. ಹಾಗೆ ಇವಾಗಲೇ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹಾಗೆ ಆಲ್ ಬಟನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕಿದ ವಿಡಿಯೋಗಳೆಲ್ಲ ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಈ ಹಿಂದೆ ಎಲ್ಲ ಹೇಗೆ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನನ್ನ ವಿಡಿಯೋಗಳಲ್ಲಿ ತಪ್ಪಿದರೆ ಒಂದು ಕ್ಷಮೆನೂ ಇರುತ್ತೆ. ಹಾಗಾಗಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ತಪ್ಪಿದರೆ ಒಂದು ಕ್ಷಮೆ ಇರಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹೆಚ್ಚಾಗಿ ನಾನು ಎಲ್ಲೂ ಮಾತಾಡಲಿಲ್ಲ, ಏಕೆಂದರೆ ಅವರ ವಾಯ್ಸ್ ಪೂರ್ತಿಯಾಗಿ ನೀವು ಕೇಳಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು. ಹಾಗೆ ಹರಿಹರಪುರ ಮಠ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ನೋಡಿಲ್ಲ ಒಂದು ಸರಿ ಬಂದಾಗ ಶೃಂಗೇರಿ ಹರಿಹರಪುರ ಮಠ ತುಂಬಾ ಹತ್ತಿರ ಆಗುತ್ತೆ, ಬಂದು ನೋಡಿ. ಹಾಗೆ ಗುರುಗಳ ಆಶೀರ್ವಾದ ಪಡೆದುಕೊಳ್ಳಿ. ಇದು ಲಾಸ್ಟ್ ಮೂಮೆಂಟ್, ಹಾಗಾಗಿ ಒಂದು ಫೋಟೋ ತೆಕ್ಕೊಳ್ತಾ ಇದ್ದಾರೆ. ಎಲ್ಲ ಹಿಂದೂತ್ಸವ ಪ್ರೋಗ್ರಾಮ್ನ ಅಚ್ಚುಕಟ್ಟಾಗಿ ನಡೆದುಕೊಳ್ಳೋದಕ್ಕೆ ಇವರೆಲ್ಲ ಕಾರಣರಾಗಿರುತ್ತಾರೆ. ಹಾಗಾಗಿ ಎಲ್ಲರದ್ದು ಲಾಸ್ಟ್ ಮೂಮೆಂಟಲ್ಲಿ ಒಂದು ಫೋಟೋ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೋಡಿ, ಇವಾಗ ಅವರು ಹೊರಟರು, ಪ್ರೋಗ್ರಾಮ್ ಎಲ್ಲ ಮುಗಿಸಿ ಈಗ ಜಸ್ಟ್ ಅವರು ಹೊರಟರು. ಓಕೆ, ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.